ನೆಕ್ಸ್ಟ್ ಯಾವಾಗ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ತಗೋತಿರೋ ಅಲ್ಲಿ ತನಕ ಟೆಂಡರ್ ಸಿಸ್ಟಮ್ ಮಾಡಿ ಅಂತ. ಬಟ್ ಇವ್ರಿಗೆ ಕೊಡಿ ಅಂತ ಹೇಳಿಲ್ಲ, ಇದೇ ಏಜೆನ್ಸಿ ಕೊಡಿ ಅಂತ ಹೇಳಿಲ್ಲ, ಟೆಂಡರ್ ಮೂಲಕ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದನ್ನ ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಏನ್ ಮಾಡ್ತಿದ್ದಾರೆ, ಒಂದೇ ಏಜೆನ್ಸಿಯವರು ಕಳೆದ 11 ವರ್ಷಗಳಿಂದ ಕಂಟಿನ್ಯೂ ಮಾಡ್ತಿದ್ದಾರೆ. ಇದು ಇವತ್ತು ಅಲ್ಲ ಸರ್, ಟೆಂಡರ್ ಅಕ್ರಮವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ದೂರು ಕೊಟ್ಟ ಮೇಲೆ ಏನ್ ಮಾಡಿದ್ವಿ, ಇವಾಗ ಒಪ್ಕೊಂಡಿದ್ದಾರೆ. ಇವಾಗ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ ಲೋಕಾಯುಕ್ತಕ್ಕೆ ಹಿಂದೆ ಇದ್ದಂತ ಯಾರು ವೆಟರ್ನರಿ ಕಮಿಷನ್ ರೂಪಾ ಅಂತ ಹೇಳಿದ್ರು, ಅವ್ರು ಇವಾಗ ಚಾಮರಾಜನಗರ ಡಿಸಿ ಆಗಿದ್ದಾರೆ. ಚಾಮರಾಜನಗರ ಡಿಸಿ ಬಂದು ಈಗ ವೆಟರ್ನರಿ ಕಮಿಷನರ್ ಆಗಿದ್ದಾರೆ ಶಿಲ್ಪನಾಗರ್. ನಾವು ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತ ಮುಂದೆ, ಹೌದು ಈ ತರ ಆಗಿದೆ ನಮ್ಮಲ್ಲಿ, ಇದನ್ನು ಬದಲಾಯಿಸಿ ಟ್ರೈ ಮಾಡ್ತಿದ್ದೀವಿ, ಆದ್ರೆ ಕೋರ್ಟ್ ಕೊಡಾಗಿದ್ದಾರೆ ಅಂತ ಹೇಳ್ತಾರೆ. ಕೋರ್ಟ್ ಎಲ್ಲೂ ನಿಮ್ಗೆ ಇಂಟ್ರಿ ಮಾಡಿ ಪಾಸ್ ಮಾಡಿಲ್ಲ, ಅವ್ರನ್ನ ಟರ್ಮಿನೇಟ್ ಮಾಡಬಾರ್ದು, ಆ ಏಜೆನ್ಸಿ ಕಿತ್ತಾಕ್ಬಾರ್ದು, ನೀವು ಟೆಂಡರ್ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಕೋರ್ಟ್ನ ಡಿಫೆನ್ಸ್ ಆಗಿ ತಗೊಂಡಿವರು ಈ ಅಕ್ರಮವನ್ನು ಮುಂದುವರಿಸತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾವುದೇ ಟೆಂಡರ್ಗಳನ್ನ ನೀವು ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡದೆ ನಿಮ್ಮ ಆತ್ಮೀಯವಾದಂಥ ಸಚಿವರು ಅಂತ ನನ್ನ ಕಾರಣಕ್ಕಾಗಿ, ನಿಮ್ಮ ತವರು ಜಿಲ್ಲೆಯ ಸಚಿವರು, ಆ ಕಾರಣಕ್ಕಾಗಿ ಅವ್ರನ್ನ ಪೋಷಣೆ ಮಾಡ್ತಾ ಬರ್ತಿದ್ದೀರಿ. ಆ ಕಾರಣಕ್ಕಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ, ಇದನ್ನು ಜಾಹೀರಾತುಪಡಿಸಿದ್ದೀವಿ. ಮತ್ತು ವಿರೋಧ ಪಕ್ಷದ ನಾಯಕರಿಗೂ ಈಗಾಗಲೇ ದಾಖಲೆ ಕೊಟ್ಟಿದ್ದೀವಿ, ಅವರು ಪ್ರಶ್ನೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಆರ್ ಅಶೋಕ್ ಅವ್ರಿಗೂ ನಾವು ಹೇಳ್ತಾ ಇದ್ದೀವಿ, ವಿರೋಧ ಪಕ್ಷದ ನಾಯಕರು ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಸಾಮಾಜಿಕ ಕಾರ್ಯಕರ್ತರು, ಮಾನ್ಯ ವಿರೋಧ ಪಕ್ಷದ ನಾಯಕರು ಆಕ್ಟಿವ್ ಆಗಿರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂತಂದ್ರೆ ಇಂಥ ಎಲ್ಲ ವಿಷಯಗಳ ಬಗ್ಗೆ ಕಣ್ಗಾವಲಾಗಿ ಕಾಯಬೇಕಾಗಿರೋ ಧರ್ಮ ವಿರೋಧ ಪಕ್ಷದ ನಾಯಕರದು. ಆದರೆ ಅದರಲ್ಲೂ ಕೂಡ ವಿಫಲ ಆಗಿದೆ. ಹಾಗಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ತನ್ನನ್ನು ತಾನು ದೂರ್ಕೊಂಡು ಇವತ್ತು ಸುಮ್ಮನೆ ಅವ್ರು ಮಾಡಿದಾಗ ನಾವು ಬಂದಾಗ ಅವರು ಅಂತ ಹೇಳಿ ಮರೆಮಾಚಲಾಗ್ತಿದೆ. ಅದಕ್ಕಾಗಿ ನಾವು ಸಾಮಾಜಿಕ ಚಳವಳಿಗಳನ್ನ ನಾವು ಮುಂದಿಟ್ಕೊಂಡು ಈ ಎಲ್ಲ ಭ್ರಷ್ಟಾಚಾರ ಚಟುವಟಿಕೆಗಳನ್ನ ನಾವು ಹಿಮ್ಮೆಟ್ಟಿಸ್ತೀವಿ ಮತ್ತು ನಾವು ಜನರುಗಳ ಮುಂದೆ ಹೋಗ್ತೀವಿ, ಸಾರ್ವಜನಿಕರ ಮುಂದೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆನೂ ಕೂಡ ಈ ಮೂಲಕ ಕೊಡ್ತಿದ್ದೀವಿ. ದಯಮಾಡಿ ಈ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು, ಏನು ಹೊಸ ಟೆಂಡರ್ನ ಕಾಲ್ ಮಾಡಿ ಅವ್ರು ಮುಂದುವರಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತೀವಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದೀವಿ. ನಮ್ಮ ಜೊತೆಗೆ ನನ್ನ ಹೆಸರು ಎಂ ಬಿ ನಾರಾಯಣಗೌಡ ಅಂತೇಳಿ, ಕರ್ನಾಟಕ ಸೇವಕರ ಸಂಘಟನೆ ರಾಜ್ಯ ವಕ್ತಾರರು. ನಮ್ಮ ಜೊತೆಗೆ ಶ್ರಮಿಗೇಗೌಡರು, ಮನು ಅವರು ಮತ್ತೆ ಶಿವಕುಮಾರ್ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು, ನಮ್ಮ ರಾಜ್ಯದ ಪಶುಸಂಗೋಪನಾ ಇಲಾಖೆ ಇದೆ. ಈ ಇಲಾಖೆಯಲ್ಲಿ ಈ ರಾಜ್ಯದ ಎಲ್ಲ ಪಶು ಚಿಕಿತ್ಸಾಲಯಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಸುಮಾರು 2256 ಜನರ ಡಿ ಗ್ರೂಪ್ ಆಧಾರದಲ್ಲಿ ಹೊರಗುತ್ತಿಗೆ ಮೂಲಕ 2015ರಲ್ಲಿ ತಗೊಂಡಿದ್ದಾರೆ. ಸರ್ಕಾರ ಏನು ಅನುಮೋದನೆ ಕೊಡ್ತು ಅಂದ್ರೆ, ನೀವು ಮುಂದೆ ಪರ್ಮನೆಂಟ್ ಎಂಪ್ಲಾಯಿಗಳನ್ನ ರಿಕ್ರೂಟ್ ಮಾಡೋ ತನಕ ಹೊರಗುತ್ತಿಗೆ ವ್ಯವಸ್ಥೆಯಲ್ಲಿ ಈ ಸೇವೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತು. ಆದ್ರೆ ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತೆ ಮಂತ್ರಿಗಳು ಆ ಏನು ಟೆಂಡರ್ ಮೂಲಕ 2256 ಜನರನ್ನ ತಗೊಂಡಿದ್ದಾರೋ ಪ್ರತಿ ವರ್ಷ ಟೆಂಡರ್ ಮಾಡಿ ಯಾವ ಏಜೆನ್ಸಿ ಸೆಲೆಕ್ಟ್ ಆಗುತ್ತೋ ಅವ್ರಿಗೆ ಕೆಲಸ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಒಂದೇ ಏಜೆನ್ಸಿ ಮಾತಾ ಟೆಕ್ನಾಲಜೀಸ್ ಮತ್ತು ಆಬ್ಜೆಕ್ಟ್ ಟೆಕ್ನಾಲಜೀಸ್ ಅಂತ ಹೇಳಿ ಧಾರವಾಡದ ಒಂದೇ ಮಾಲೀಕತ್ವದ 2 ಏಜೆನ್ಸಿಗಳಿಗೆ ಕಳೆದ 11 ವರ್ಷಗಳಿಂದ ಯಾವುದೇ ಟೆಂಡರ್ ಅನ್ನು ಮಾಡದೆ 2256 ಜನ ಡಿ ಗ್ರೂಪ್ ನೌಕರರನ್ನ ಹೊರಗುತ್ತಿಗೆಯಲ್ಲಿ ಸಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ನಿಮಗೆ ಗೊತ್ತಿದೆ, ಮಾನವ ಸಂಪನ್ಮೂಲ ಒದಗಿಸತಕ್ಕಂಥ ಏಜೆನ್ಸಿಗಳು ಕೇವಲ 2% ಸರ್ವಿಸ್ ಚಾರ್ಜ್ಗೆ ಯಾವುದೇ ಟೆಂಡರ್ ಅನ್ನ ಪಡ್ಕೊಳ್ಳೋದಕ್ಕೆ ಮತ್ತು ಸರ್ವಿಸ್ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಹಂಗಿರ್ಬೇಕಾದ್ರೆ ಇಲ್ಲಿ ಇವರು 11.5% ಸರ್ವಿಸ್ ಚಾರ್ಜ್ ಕೊಡ್ತಾರೆ. ಅಂದ್ರೆ ಒಂದು ತಿಂಗಳಿಗೆ ಕಡಿಮೆ ಆದ್ರೂ ಕೂಡ 5 ಕೋಟಿ ರೂಪಾಯಿ ಬಿಲ್ ಆಗುತ್ತದೆ ಎಂಪ್ಲಾಯೀಸ್. 2250 ಸಂಬಳ ಅಂತ ಹೇಳಿದ್ರೆ ಅದರಲ್ಲಿ 11% ಕಮಿಷನ್ ಅಂದ್ರೆ ಸುಮಾರು 65 ಲಕ್ಷ ರೂಪಾಯಿ ಕಮಿಷನ್ ಹೋಗುತ್ತೆ ಏಜೆನ್ಸಿಗೆ. ನೋಡಿ ಏನ್ ಆಶ್ಚರ್ಯ ಅಂತ ಹೇಳಿದ್ರೆ, ಒಂದ್ ಕಡೆ ಕೆಡಿಟಿಪಿ ನಿಯಮದ ಉಲ್ಲಂಘನೆ. ಕೆಡಿಟಿಪಿ ನಿಯಮ ಏನ್ ಹೇಳುತ್ತೆ, ಪ್ರತಿ ವರ್ಷ ನೀವು ಟೆಂಡರ್ ಮಾಡಬೇಕು, ಪ್ರತಿ ವರ್ಷ ಟೆಂಡರ್ ಮಾಡಿ L1 ಯಾರು ಬರುತ್ತೋ ಅವ್ರು ಟೆಂಡರ್ ಕೊಡಬೇಕು. ಆ ನಿಯಮದ ಉಲ್ಲಂಘನೆ ಜೊತೆಗೆ ಹಣಕಾಸು ನಷ್ಟವನ್ನು ಮಾಡತಕ್ಕಂಥ ಕೆಲಸವನ್ನು ಇವತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತೆ ಮಂತ್ರಿಗಳು ಇವರೆಲ್ಲರೂ ಕೂಡ ಸೇರಿ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕಳೆದ ಜೂನ್ 2025ರಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಏನು ಪಶುಸಂಗೋಪನಾ ಇಲಾಖೆ ಮಂತ್ರಿ ಇದ್ದಾರೋ ಮಂತ್ರಿಯವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ವೆಟರ್ನರಿ ಕಮಿಷನರ್ಗೆ ಈ 3 ಜನರಿಗೆ ಸಂಬಂಧಪಟ್ಟಂಗೆ ದೂರು ಕೊಟ್ವಿ. ದೂರು ಕೊಟ್ಟರು ಕೂಡ ಯಾವುದೇ ಪ್ರಯತ್ನ ಆಗಿಲ್ಲ. ಯಾಕೆ ಪ್ರಯತ್ನ ಆಗಿಲ್ಲ ಅಂತ ಹೇಳಿದ್ರೆ,
ಈ ಅಧಿಕಾರಿಗಳು ಮತ್ತೆ ಈ ಮಂತ್ರಿಗಳು ಯಾರು ವೆಂಕಟೇಶ್ ಅಂತ ಹೇಳಿ ಈ ರಾಜ್ಯದ ಪಶುಸಂಗೋಪನಾ ಮಂತ್ರಿ ಇದ್ದಾರೋ ಈ ಮಂತ್ರಿ ಕೂಡ ಶಾಮೀಲಾಗಿ ಈ ಹಗರಣ ನಡೆಸಿದ್ರಿಂದ ನಮ್ಮ ದೂರದ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ಕಡೆಗೆ ನಾವು ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ವಿ. ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟ ಮೇಲೆ ಲೋಕಾಯುಕ್ತಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಎರಡು ಏಜೆನ್ಸಿಗಳೇನು 11 ವರ್ಷಗಳಲ್ಲಿ ಮಾಡ್ಕೊಂಡಿದ್ದಾರೆ, ಈ ಎರಡು ಏಜೆನ್ಸಿಗಳು ಕೋರ್ಟ್ ಹೊರಟೋಗಿದ್ದಾವೆ, ನಮ್ಗಿನ್ನೂ ಬಿಲ್ ಬಾಕಿ ಇದೆ, ಬರ್ಬೇಕಿರ್ತಕ್ಕಂಥ ಬಾಕಿಗೆ ಬಡ್ಡಿ ಸೇರಿಸ್ಕೊಡಿ, ನಮ್ಮನ್ನ ಟರ್ಮಿನೇಟ್ ಮಾಡಬೇಡಿ ಏಜೆನ್ಸಿನ ಅಂತೇಳಿ ಕೋರ್ಟ್ ಹೊರಟಾಗಿದ್ದಾವೆ, ಹಂಗಾಗಿ ನಾವು ಕ್ರಮ ಕೈಗೊಳ್ಳಕ್ಕಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಕೋರ್ಟ್ ಹೋಗ್ಲಿಕ್ಕೂ ಇವರೇ ಕಾರಣ. ಯಾವಾಗ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ವಿ ಅಧಿಕಾರಿಗಳ ವಿರುದ್ಧ, ಇವರೇ ಏಜೆನ್ಸಿಯನ್ನ ಕೋರ್ಟ್ ಗೋತ್ರ ಮಾಡಿ ಇವತ್ತು ಕೋರ್ಟ್ನ ನೆಪ ಇಟ್ಕೊಂಡು ಈ ಏಜೆನ್ಸಿಯನ್ನ ಮತ್ತೆ ಮುಂದುವರಿಸತಕ್ಕಂಥ ಪ್ರಯತ್ನವನ್ನ ಮತ್ತೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ನಷ್ಟ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಕೋರ್ಟ್ ಎಲ್ಲೂ ಎಂಟ್ರಿ ಮಾಡಿ ಕೊಟ್ಟಿಲ್ಲ. ಇದೇ ಏಜೆನ್ಸಿನ ಮುಂದುವರಿಸಿ ಕೆಡಿಟಿಪಿ ನಿಮ್ಮ ಉಲ್ಲಂಘನೆ ಪರವಾಗಿಲ್ಲ, ಇವ್ರನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಎಲ್ಲೂ ಕೂಡ ಕೋರ್ಟ್ ಹೇಳಿಲ್ಲ. ಆದ್ರೆ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇಟ್ಕೊಂಡು ಯಾವುದೇ ಮಧ್ಯಂತರ ಆದೇಶ ಇಲ್ಲದೆ ಇದ್ರು ಕೂಡ ಇದೇ ಏಜೆನ್ಸಿಗಳನ್ನ ಮುಂದುವರಿಸತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಈ ರಾಜ್ಯದ ಪಶುಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್ ಅವರು ಮತ್ತೆ ಯಾರು ಶಿಲ್ಪಾ ನಾಗ್ ಅಂತ ಹೇಳಿ ಈಗಾಗಲೇ ವೆಟರ್ನರಿ ಡಿಪಾರ್ಟ್ಮೆಂಟ್ ಕಮಿಷನರ್ ಆಗಿದ್ದರು ಈ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಈಗಾಗಲೇ ಸದನ ನಡೀತಾ ಇದೆ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಇದ್ರ ಬಗ್ಗೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಾವು ಇನ್ನು 27ನೇ ತಾರೀಕಿನ ಸದನದಿಂದ ಈ ರಾಜ್ಯದ ಎಲ್ಲ 224 ಜನ MLAಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಸಂಪೂರ್ಣ ದಾಖಲೆಗಳನ್ನ ಕೊಡ್ತೀವಿ. ಸೆಷನ್ ಅಲ್ಲಿ ಮಾತಾಡಿ ಒಂದು ಕಡೆ ರಾಜ್ಯ ಸರ್ಕಾರ ಸಾಲದ ಸುಳಿ ಸಿಗ್ತಾ ಇದೆ. ಇವತ್ತಾಗಲೇ ಸುಮಾರು 8 ಲಕ್ಷ ಕೋಟಿ ರಾಜ್ಯದ ಕನ್ನಡಿಗರ ಸಾಲ ಇದೆ. ಮತ್ತೊಂದು ಕಡೆ ಯಾರು ಹಣಕಾಸು ಇಲಾಖೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸ್ನೇಹಿತರು ಸಹೋದ್ಯೋಗಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರ ಮೂಗಿನ ಅಡಿಯಲ್ಲೇ ಇಷ್ಟು ಅಕ್ರಮ ನಡೀತಾ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನ ಖುದ್ದಾಗಿ ಪರಿಶೀಲಿಸಬೇಕು. ಮತ್ತೆ ಯಾರು ಈ ನಷ್ಟಕ್ಕೆ ಕಾರಣ ಆಗಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕೂಡಲೇ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಏಜೆನ್ಸಿಗಳು ಕಾರ್ಮಿಕರ ಶೋಷಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ 11 ತಿಂಗಳಿಗಷ್ಟೇ ಸಂಬಳ ಕೊಡ್ತವೆ, 1 ತಿಂಗಳು ಸಂಬಳ ಕೊಡಲ್ಲ. ಮತ್ತೆ ನೀವು ರಿನ್ಯೂವಲ್ ಮಾಡ್ಕೋಬೇಕು ಅಂತ ಹೇಳಿ ಕಾರ್ಮಿಕರನ್ನ ಬೆದರಿಸಿ ಪ್ರತಿ ಹೊರಗುತ್ತಿಗೆ ಕಾರ್ಮಿಕರಿಂದ ತಲಾ 10,000 ರೂಪಾಯಿ ಹಣವನ್ನು ಈ ಏಜೆನ್ಸಿಗಳು ವಸೂಲು ಮಾಡ್ತದೆ. ಈ ಕಡೆ ಅಕ್ರಮ ಮಾಡಿ ಸರ್ಕಾರದ ಖಜಾನೆಗೆ ಕನ್ನ ಹಾಕೋದು ಒಂದ್ ಕಡೆ ಆದ್ರೆ, ಅಲ್ಲಿ ಕಾರ್ಮಿಕರನ್ನು ಕೂಡ ಬೆದರಿಸ್ತಕ್ಕಂಥದ್ದು. ಅವ್ರಿಗೆ ಅವ್ರು ಸಂಬಳ ಪಡ್ಕೊಳ್ಬೇಕು ಅನ್ನೋ ದುಡ್ಡು ಕೊಡ್ಬೇಕು ಅವರು. ಮತ್ತೆ 12 ತಿಂಗಳು ಬದಲಾಗ 11 ತಿಂಗಳು ಸಂಬಳ ಕೊಡೋದು. ಮತ್ತೆ ರಿನ್ಯೂವಲ್ ಹೆಸರಿನಲ್ಲಿ 10,000 ರೂಪಾಯಿ. ಅದು ಲೆಕ್ಕ ಹಾಕಿ 2,500 ಜನ ಹೊರಗುತ್ತಿಗೆ ನೌಕರಿಯಿಂದ ತಲಾ 10,000 ರೂಪಾಯಿ ಅಂತ ಹೇಳಿದ್ರೆ 25 ಲಕ್ಷ ಆಯ್ತು. 1 ತಿಂಗಳು ಸಂಬಳ ಇಲ್ಲ ಅಂತ ಹೇಳಿದ್ರೆ 50 ಲಕ್ಷ ಆಯ್ತು. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಈ ಏಜೆನ್ಸಿಗಳು, 2 ಮಾತ್ರ ಟೆಕ್ನಾಲಜೀಸ್ ಮತ್ತೆ ಆಬ್ಜೆಕ್ಟಿವ್ ಇದ್ದಾರೆ, ಇವರಿಬ್ರು ಕೂಡ ಸೇರ್ಕೊಂಡು ಒಂದ್ ಕಡೆ ಕಾರ್ಮಿಕರು ಸುಲಿಗೆ ಮಾಡ್ತಿದ್ದಾರೆ, ಈ ರಾಜ್ಯ ಸರ್ಕಾರದ ಖಜಾನೆಯನ್ನು ಕೂಡ ಲೂಟಿ ಮಾಡ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ನಮ್ಮ ಮಂತ್ರಿಗಳು ಮತ್ತೆ ಅಧಿಕಾರಿಗಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗೇನು ಸೆಷನ್ ನಡೀತಾ ಇದೆ, ಎಲ್ಲಾ ವಿರೋಧ ಪಕ್ಷ ನಾಯಕರುಗಳಿಗೆ ಈ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿ ಇದನ್ನು ಚರ್ಚೆಗೆ ತನ್ನಿ. ಕನಿಷ್ಠ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ಮೊದಲು ತಮ್ಮ ಸಹೋದ್ಯೋಗಿ ಮಾಡಿರ್ತಕ್ಕಂಥ ಈ ಕೆಲಸ ತಡೆ ಹಾಕಬೇಕು. ಮತ್ತೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ನಷ್ಟವನ್ನ ವಾಪಸ್ ರಿಕವರಿ ಮಾಡ್ಕೊಳ್ಳಿಕ್ಕೆ ಬೇಕಿರ್ತಕ್ಕಂಥ ಕ್ರಮವನ್ನ ಮತ್ತು ಅಧಿಕಾರಿಗಳ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ.